ನಾನ್ ಬಿಡ್ಬೋದು, ಜನ ಬಿಡ್ಬೋದು, ನಿನ್ನ ಕರ್ಮ ನಿನ್ನ ಬಿಡಲ್ಲ. ರಾಕೇಶ್ ಶೆಟ್ಟಿ ಅನ್ಭೋಗ್ಸಿಯಾ? ಓಕೆ ಕಚ್ಚಡ ನನ್ನ ಮಗನೇ, ಹರಾಮ್ ಕೂರ್. ನಿಮ್ ಭಾಷೆಯಲ್ಲಿ ಹೇಳ್ತೀನೋ ಹರಾಮ್ ಕೂರ್ ಹೇಳ್ತೀನಿ. ಇಟ್ಕೊಡೋ ತಿಮ್ರೋಡಿ ಸರ್ರು, ಮಟ್ಟಣ್ಣವರ ಸರ್ರು, ಮಟ್ಟಣ್ಣವ್ರ ಅಪ್ಪ ಅಂತ ಕರಿ. ಸರಿನಕ್ಕೆ ತಿಮ್ರೋಡಿ ತಾತ, ಮಟ್ಟಣ್ಣವ್ರ ಅಪ್ಪ, ಇನ್ನೊಬ್ಬ ಸೆಕೆಂಡ್ ಅಪ್ಪ ಕರಿ. ಒಬ್ಬ ಮಾಧ್ಯಮ ಮಿತ್ರ ಪವರ್ ಟಿವಿ ರಾಕಿ ಬಾಯ್ ಅವರು ಮರ್ತೇ ಹೋಗಿದ್ದಾರೆ ಈ ದೇಶದಲ್ಲಿ ಸಂವಿಧಾನ ಇದೆ ಅಂತ. ರಾಕೇಶ್ ಶೆಟ್ಟಿ ಪವರ್ ಟಿವಿ ನಡೆಸ್ಕೊಂಡು ಈ ಥಿಂಗ್ಸ್ ಈ ಸುಪ್ರೀಂ. ರಾಕೇಶ್ ಶೆಟ್ಟಿ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಯಾವುದೇ ವಿಚಾರವನ್ನಾಗ್ಲಿ ಒಂದು ನ್ಯೂಟ್ರಲ್ ಪಾತಲ್ಲಿ ಜನಗಳಿಗೆ ಹೇಳಿ ಆ ಡಿಸಿಷನ್ ಜನಗಳಿಗೆ ಬಿಡಬೇಕೇ ಹೊರತು ಕೂತ್ಕೊಂಡು ಕೆಟ್ಟ ಭಾಷೆನಲ್ಲಿ ಒಂದು ಸ್ಯಾಟಲೈಟ್ ನ್ಯೂಸ್ ಚಾನೆಲ್ ಅಲ್ಲಿ ಮಾತಾಡ್ತಾ ಇದ್ದಾನೆ ಅಂತಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ರಾಕೇಶ್ ಶೆಟ್ಟಿ ಯಾವ ಮಟ್ಟದ ಬಕೆಟ್ ಅನ್ನ ಆರೋಪಿಗಳಿಗೆ ಹಿಡಿತಾ ಇದ್ದಾನೆ ಅಂತ ನೀವೆಲ್ಲ ನಾನು ಆವಾಗಲೇ ಹಾಕಿದೆ. ವಿ ವಿಲ್ ರಿಪ್ಲೈ ಇಟ್. ಒಬ್ಬ ಸ್ಯಾಟಲೈಟ್ ಟಿವಿಯ ಓನರ್ ಆಗಿ ಸ್ವಯಂ ಘೋಷಿತ ಆಂಕರ್ ಇವನು ಕೆಳಗಡೆ ಕಮೆಂಟ್ ಸೆಕ್ಷನ್ ಆಫ್ ಮಾಡ್ತಾನೆ. ಅಂದ್ರೆ ರಾಕೇಶ್ ಶೆಟ್ಟಿ ಹೇಳೋದನ್ನ ಜನ ಕೇಳಿಸ್ಕೊಬೇಕು, ಜನ ಯಾರು ರೆಸ್ಪಾಂಡ್ ಮಾಡಬಾರ್ದು. ಅಲ್ಲಿ ಕಮೆಂಟ್ ಸೆಕ್ಷನ್ ಅನ್ನೇ ಆಫ್ ಮಾಡಿ ಒಬ್ಬ ಸ್ಯಾಟಲೈಟ್ ಟಿವಿ ಚಾನೆಲ್ ಓನರು ಬಾಯಿಗೆ ಬಂದ ಹಾಗೆ ಅಲ್ಲಿ ಧರ್ಮಸ್ಥಳ ಹೆಸರು ಹೇಳ್ಕೊಂತಾನೆ, ಧರ್ಮದ ಹೆಸರು ಹೇಳ್ತಾನೆ, ಕೆಟ್ಟ ಭಾಷೆನ ಬಳಸ್ತಾನೆ. ಒಬ್ಬ ಸಮೀರ್ ತಪ್ಪು ಮಾಡಿದ್ರೆ ನೋಟಿಸ್ ಕೊಟ್ಟಿದ್ರೆ ಉತ್ತರ ಕೊಟ್ರೆ ಆಯ್ತು, ಅದು ಮುಗಿತಲ್ಲಿಗೆ. ಅದು ಬಿಟ್ಟು ಒಬ್ಬ ವ್ಯಕ್ತಿಯ ಹುಟ್ಟನ್ನ, ಒಬ್ಬ ವ್ಯಕ್ತಿಯ ಜಾತಿಯನ್ನ, ಒಬ್ಬ ವ್ಯಕ್ತಿಯ ಧರ್ಮವನ್ನ ಈ ಸೋ ಕಾಲ್ಡ್ ಪವರ್ ಟಿವಿ ರಾಕೇಶ್ ಶೆಟ್ಟಿ ತಗೊಂಡ್ಬರ್ತಾನೆ ಅಂತಂದ್ರೆ ಈಗ ಬೇರೆಯವ್ರಿಗೆ ನಾವು ಆ ಭಾಷೆನ ಬಳಸಿದ್ರೆ. ಮಹೇಶ್ ಶೆಟ್ಟಿ ಒಬ್ಬ ಜರ್ನಲಿಸ್ಟ್, ಒಬ್ಬ ಟಿವಿ ಚಾನಲ್ ಓನರ್, ಒಬ್ಬ ಸ್ವಯಂ ಘೋಷಿತ ಆಂಕರ್ ಕೇಳಿಸ್ಕೊಂಡ್ರ ಭಾಷೆ. ಯಾರು ಇಲ್ಲಿ ನಾವು ಇನ್ಕ್ಲೂಡಿಂಗ್ ಸಮೀರ್ ಧರ್ಮಸ್ಥಳದ ಬಗ್ಗೆ, ಧರ್ಮದ ಬಗ್ಗೆ ನಾ ಮಾತಾಡಲಿಲ್ಲ, ಯಾರೂ ಮಾತಾಡಲಿಲ್ಲ. ಅವ್ನ ಬಾಡಿ ಲ್ಯಾಂಗ್ವೇಜ್ ನೋಡ್ರ ರಾಕೇಶ್ ಶೆಟ್ಟಿ ಬಿದ್ದೋಗ್ಬಿಡ್ತಾನೆ ಹಂಗೆ, ಆ ಡೆಸ್ಕಿನ ಕೆಳಗೆ ಬಿದ್ದೋಗ್ತಾನೆ ಅವನು ರಾಕೇಶ್ ಶೆಟ್ಟಿ. ಅಲ್ಲ ರೀ, ಉಳಿಕಿದ್ದವನಿಗೆ ಎಲ್ಕಂತಂತೆ ಇವನಿಗೆ. ರಾಕೇಶ್ ಶೆಟ್ಟಿ ಯಾವ್ದೋ ಊರಿಂದ ಬಂದು ಯಶಂಪುರದಲ್ಲಿ ಚಾನೆಲ್ ಓಪನ್ ಮಾಡ್ಕೊಂಡು ಒಬ್ಬ ನಿರೂಪಕ ಅಂತಂದ್ರೆ ವಿಚಾರನ ಫ್ಯಾಕ್ಟ್ಸ್ ಅನ್ನ ತಿಳಿಸ್ಬೇಕು, ಅದನ್ನ ಡಿಸಿಷನ್ ಮಾಡಕ್ಕೆ ಜನರ ಮೇಲೆ ಬಿಡಬೇಕು. ಬಟ್ ಈ ವ್ಯಕ್ತಿ ಸೋ ಕಾಲ್ಡ್ ರಾಕೇಶ್ ಶೆಟ್ಟಿ ಸ್ವಯಂ ಘೋಷಿತ ಯಾವುದೇ ವ್ಯಕ್ತಿ ಆಗಿರ್ಲಿ, ಆ ಸಮೀರ್ ಬಗ್ಗೆ, ಆ ಸಮೀರ್ ಹಿಡ್ಕೊಂಡು ಧರ್ಮ, ಜಾತಿ, ಅವ್ರ ಅಪ್ಪ ಯಾರು, ವಾಟ್ ಇಸ್ ದ ಲ್ಯಾಂಗ್ವೇಜ್ ಯೂಸ್, ಇವನು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ದಾನೆ. ಅವತ್ತಲ್ಲಿ ಹಾಕಿದ್ದು ಮನೆ ಫೋಟೋ ಇವನದೇ, ಆ ಮನೆ ಫೋಟೋ ಹಾಕಿದ್ರಲ್ಲ ಇವನದೇ. ಇವನ ಚಾನೆಲ್ ಹೆಂಗ್ ನಡೆಸ್ತಾ ಇದ್ದಾನೆ, ಏನೇನ್ ಮಾಡ್ತಾ ಇದ್ದಾನೆ, ನಮ್ಮ ಹತ್ರ ದಾಖಲೆ ಇದೆ. ಇವನು NIA ಬೇಕಂತೆ ಈ ಮುಸುಡಿಗೆ. ಆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದಾನೆ. ಆ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ ಲೈವ್ ಅನ್ನ ಮಾಡಿ ಓಕೆ ಸಮೀರ್ ಅಪ್ಪ ಮಹೇಶ್ ತಿಮ್ರೋಡ್ ಅಂತೆ, ಗಿರೀಶ್ ಮಠ. ಯಾವ ಲ್ಯಾಂಗ್ವೇಜ್ ಇದು ಅಂದ್ರೆ? ಇವನು ರಾಕೇಶ್ ಶೆಟ್ಟಿ ಯಾವ ರೀತಿ ಹೆಣ್ಮಕ್ಳಿಗೆ ಏನಾದ್ರು ಬಿಗ್ ಬಾಸ್ ಅಲ್ಲಿ ಮಾತಾಡಿದ್ರು, ಚೈತ್ರ ಕುಂದಾಪುರ ನಿಮ್ಮ ಅಪ್ಪನ ಕೊಟ್ಟಿದ್ರೆ ಅಂತಂದು ಬುದ್ಧಿವಂತ ನಮ್ಮ ಬಿಗ್ ಬಾಸ್ ನಿರೂಪಕರಾದಂತ ಸುದೀಪ್ ಅವ್ರ ಮಾತಾಡಿದ್ರು. ಏಯ್ ಚೈತ್ರ ಕುಂದಾಪುರ, ನೀನು ಅಂದಿದ್ದು ಜಗದೀಶ್ ಅವ್ರಿಗೂ ಅಲ್ಲ, ಅವ್ರ ತಂದೆಗೂ ಅಲ್ಲ, ಅವರ ತಾಯಿಗೆ ನೀನು ನಿಂತಿದ್ದು ಅಂತ. ಅಂದ್ರೆ ಅಪ್ಪನ ಹುಟ್ಟಿದ್ದೆ ಅಂದ್ರೆ ತಾಯಿಯ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ. ಈ ವ್ಯಕ್ತಿ ಸಮೀರ್ ಅವರ ತಾಯಿಯನ್ನ ಒಂದು ಮಟ್ಟದಲ್ಲಿ ಒಂದು ಪ್ರಾಸ್ಟಿಟ್ಯೂಟ್ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಯಾವ ನೈತಿಕತೆ ಇದೆ ಇವನಿಗೆ? ಅಂದ್ರೆ ಸಮೀರ್ ಅವರ ತಾಯಿ ಮಹೇಶ್ ತಿಮ್ರೋಡ್ಗೆ ಹೆಂಡತಿ, ಇವ್ರು ಯಾರು ಗಿರೀಶ್ ಮಠಣ್ಣ ಅವ್ರಿಗೆ ಹೆಂಡತಿ. ಯಾವ ಭಾಷೆಯಲ್ಲಿ ದಣಿಗಳು ಕೊಟ್ಟ ಬ್ರೀಫ್ ಕೇಸ್ಗೆ ನಿಯತ್ತಾಗಿ ಲೈವ್ ಶೋ ಮಾಡುವಂತ ವ್ಯಕ್ತಿಗಳು ಇವರೇನಾ? ಯಾವ ಲ್ಯಾಂಗ್ವೇಜ್ ಬೇವರ್ಸಿ ಅಂತೆ ಆ ಪದಗಳು ನೋಡ್ರಿ. ಏಯ್ ರಾಕೇಶ್ ಶೆಟ್ಟಿ, ನನಗೆ ಗೊತ್ತಿಲ್ಲ ನೀನು ಯಾಕೆ ರೀತಿ ಮಾತಾಡ್ತಾ ಇದೀಯ ಅಂತ. ಒಂದಂತೂ ನಿಜ, ಸತ್ಯ ಬೆಂಕಿ ಇದ್ದಂಗೆ. ನೀನು ಅವ್ರ ತಾಯಿ ಬಗ್ಗೆ ಮಾತಾಡ್ದಲ್ಲ, ಯಾವ ನೈತಿಕತೆ ಇದೆಯಪ್ಪ ನಿನ್ಗೆ ಅವ್ರ ತಾಯಿ ಬಗ್ಗೆ ಮಾತಾಡಕ್ಕೆ? ಏನೋ ಸಮೀರು ಅಪ್ಪ ಯಾರು ಅಂತ ಹೇಳ್ತೀಯ? ನಿನ್ ಗೊತ್ತೇನೋ ಅವ್ರ ತಾಯಿ ಬಿಟ್ಟರೆ ಯಾರು ಗೊತ್ತಿರಲ್ಲ. ನೀನ್ ಯಾವಾಗ ಟಾರ್ಚರ್ ಹೋಗಿದ್ದೆ? ಏಯ್ ಯಾವ ಮಟ್ಟದ ಸೋಲ್ಡ್ ಮೀಡಿಯಾ ತರ ಮಾತಾಡ್ತೀಯಲ್ಲೋ? ಇಡೀ ಕರ್ನಾಟಕ, ಇಡೀ ಪ್ರಪಂಚ ನೋಡ್ತಾ ಇದೆ. ಅಲ್ಲಿ ಕಮೆಂಟ್ ಸೆಕ್ಷನ್ ಆನ್ ಮಾಡು. ನಿನಗೆ ಜನ ಮತ್ತೆ ಅಲ್ಲಿರೋರು ಹೆಂಗ್ ಉತ್ತರ ಕೊಡ್ತಾರೆ ಅಂತ ಅಲ್ಲಿ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ. ನಾವ್ಯಾರು ಆಫ್ ಮಾಡಲ್ಲಪ್ಪ, ಅಲ್ಲಿ ಜನ ಏನ್ ಬೇಕಾದ್ರೂ ಪ್ರತಿಕ್ರಿಯೆ ಮಾಡಬಹುದು, ನಾವ್ ಯಾರು ಕಮೆಂಟ್ ಸೆಕ್ಷನ್ ಆಫ್ ಮಾಡಲ್ಲ. ಸಮೀರ್ ಅವರ ತಾಯಿಯನ್ನ ಒಂದು ಮಟ್ಟದಲ್ಲಿ ವೇಶ್ಯ ಅಂತ ಇವನು ಟಿವಿ ಪ್ರೋಗ್ರಾಮ್ ಅಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾನೆ. ವಿಚಾರ ಏನೇ ಇರಲಿ, ಇಲ್ಲಿ ಹೇಳಿದ್ದು ಆ ಕೊಲೆಗಳ ಬಗ್ಗೆ ನಿರ್ದಿಷ್ಟವಾಗಿ SIT ತನಿಖೆ ಆಗ್ಬೇಕು ಅಂತ. ತಾಕತ್ತಿದ್ರೆ SIT ತನಿಖೆ ಮಾಡ್ತಾ ಇದಾರೆ, ಶುರು ಮಾಡಿದ್ರೆ ವೇಟ್ ಮಾಡಬೇಕು. ಆದ್ರೆ ಇಂಡಿವಿಜುವಲ್ ಆಗಿ ಒಬ್ಬ ವ್ಯಕ್ತಿಯನ್ನ ಅವನು ಸಮೀರು ಧರ್ಮದ ಬಗ್ಗೆ ನೋ ಮಾತಾಡಿಲ್ಲ, ಜಾತಿ ಬಗ್ಗೆ ನೋ ಮಾತಾಡಿಲ್ಲ, ದೇವ್ರ ಬಗ್ಗೆ ನೋ ಮಾತಾಡಿಲ್ಲ. ಇವನು ಯಾವ ಸೀಮೆ ಇಂದು ರೀ? ಶಿವಭಕ್ತ ಅಂತ ಇವನು ರಾಕೇಶ್ ಶೆಟ್ಟಿ. ಅಲ್ಲಿ ಊರಲ್ಲಿ ಶಿವಭಕ್ತ
ದೊಡ್ಡ ಬಂಗ್ಲೆ ಕಟ್ಟವನೆ. ನನ್ಗೆ ಯಾರ ಕಳ್ಸಿದ್ರು? ಅಲ್ಲ, ನನ್ನ ಅಂದಾಜಿನ ಪ್ರಕಾರ 25 ಕೋಟಿ ಅಲ್ರಿ. ಬೆಂಗಳೂರಲ್ಲಿ ಪವರ್ ಟಿವಿ ನಡೆಸ್ಕೊಂಡು 25 ಕೋಟಿ ರೂಪಾಯಿ ಮನೆ ಕಟ್ಟಕ್ಕೆ ಸಾಧ್ಯನಾ? ಸಾಧ್ಯನಾ? ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಅವರ ಫ್ಯಾಮಿಲಿ ಹಿಂದೆ ಬಿದ್ದಿದ್ದ ಏನಕ್ಕೆ ಅದು ಹೇಳ್ಬಿಡ್ತೀನಿ. DK ಶಿವಕುಮಾರ್ಗೆ ಖುಷಿ ಮಾಡಕ್ಕೆ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ, ಅವ್ನು ಪ್ರಜ್ವಲ್ ತಪ್ಪು ಮಾಡಿದ್ರೆ ಅದ್ರ ಬಗ್ಗೆ ಒಂದೆರಡು ಕಾರ್ಯಕ್ರಮ ಮಾಡಿ ಬಿಟ್ಟಾಕರೆ ಆಯ್ತು. SIT ಮಾಡಿದ್ರು, ಅರೆಸ್ಟ್ ಆದ್ರು, ಜೈಲಲ್ಲಿ ಇದ್ದಾನೆ ಪ್ರಜ್ವಲ್. ಈ ವಾಂಟೆಡ್ ಟು ಮೇಕ್ DK ಶಿವಕುಮಾರ್ ಹ್ಯಾಪಿ. DK ಶಿವಕುಮಾರ್ ಖುಷಿ ಮಾಡೋಕ್ಕೋಸ್ಕರ ಆ ದೇವೇಗೌಡರ ಫ್ಯಾಮಿಲಿನ ಒಗದ ಯಾರಾದ್ರೂ ಆ ರೀತಿ ನೈತಿಕತೆ ಬಿಟ್ಟು ಪ್ರೋಗ್ರಾಮ್ ಮಾಡಕ್ ಸಾಧ್ಯನಾ? ಬೇರೆ ಯಾವ ಪ್ರೋಗ್ರಾಮ್ ಮಾಡಲ್ಲ. ಒಂದು ಸಾವಿರಾರು ಭ್ರಷ್ಟಾಚಾರ ಇದೆ. ಈಗ ನೋಡಿ, ಅಲ್ಲಿ ಆಳ್ವಾ ಕಾಲೇಜಲ್ಲಿ ಲೆಕ್ಚರರ್ಗಳು ರೇಪ್ ಮಾಡಿದ್ರು, ಪ್ರೋಗ್ರಾಮ್ ಮಾಡಿಲ್ಲ. ಆತನಿಗೆ ಏನಾದ್ರು ಲಾಭ ಅನ್ಸಿದ್ರೆ, ಅದರಿಂದ ಲಾಭ ಬರುತ್ತೆ ಅನ್ಸಿದ್ರೆ, ಕುಮಾರಸ್ವಾಮಿ, HD ಕುಮಾರಸ್ವಾಮಿ ದೇವೇಗೌಡರ ಫ್ಯಾಮಿಲಿ ಯಾಕೆ ಬಿದ್ದಿದ್ದ ಅಂತಂದ್ರೆ DK ಶಿವಕುಮಾರ್ ಅಂತ ತುಂಬಾ ಒಳ್ಳೆ ನಂಟಿನ ಇಟ್ಕೊಂಡಿದ್ದಾನೆ. ಅದರಿಂದ ಏನೋ ಲಾಭ ಇರ್ತದೆ. ಇಲ್ಲಾಂದ್ರೆ ಕುಮಾರಸ್ವಾಮಿ ಅವ್ರ ಮೇಲೆ 6 ತಿಂಗಳು ಪ್ರೋಗ್ರಾಮ್ ಮಾಡೋ ರಾಕೇಶ್ ಶೆಟ್ಟಿನೇ ಅಲ್ಲ. ಆಮೇಲೆ ಗೊತ್ತಾಯ್ತು, ಮನೆ ಓಪನಿಂಗ್ ಮಾಡಿದ್ಮೇಲೆ ವೈ ರಾಕಿ ಬಾಯ್ ತುಮ್ನೆ ತೋ ಜಲಕ್ ದಿಖಾ ದಿಯಾ ಯಾರ್, ಇತ್ನಾ ಬಡಾ ಮಕಾನ್. ಅದು ಮನೆ ಅಲ್ಲ ಗುರು, ಮೈಸೂರಿನ ಅರಮನೆ. ಈಗ ಗೊತ್ತಾಯ್ತು ಕುಮಾರಸ್ವಾಮಿ ಅವ್ರನ್ನ ಏನಕ್ಕೆ ಒಗೆದಿದ್ದು ಅಂತ. ಈಗ ಗೊತ್ತಾಯ್ತು. ಚೆನ್ನಾಗಿರೋ ಹಂಗನ್ ಮಾತ್ರಕ್ಕೆ ನಾವ್ ಯಾರು ದಡ್ರಲ್ಲ. ರಾಕೇಶ್ ಶೆಟ್ಟಿ, ಓಕೆ, ನೀನು ಸಮೀರ್ ಅವ್ರ ತಾಯಿ ಬಗ್ಗೆ ಮಾತಾಡಿದ್ರೆ ನಿನ್ನ ಚಾನಲ್ ಅಲ್ಲಿ ಏನ್ ನಡೀತಾ ಇದೆ ನಾನ್ ಮಾತಾಡ್ಬೇಕಾಗತ್ತೆ. ನನ್ನ ಬಾಯಿ ಒಂದ್ಸತಿ ತೆರೆದ್ರೆ ಅದಕ್ಕೆ ಫುಲ್ ಸ್ಟಾಪ್ ಇಲ್ಲ. ನೀನ್ ಯಾವ ಸ್ಟಿಂಗನ ಮಾಡ್ಕೋ, ಯಾವ ಪಿಂಗನ ಮಾಡ್ಕೋ, ಅರ್ಥ ಆಯ್ತನಾ? ನಾವ್ ಯಾರೋ ದಡ್ರೇನಲ್ಲ. ಆಮೇಲೆ ನಿನ್ನ ಬೊಗಳೆ ಕೇಳಕ್ಕೆ ನಾವ್ ಯಾರು ಕಿವಿ ಮೇಲೆ ಓನ್ ಇಟ್ಕೊಂಡ್ ಬಂದಿಲ್ಲ. ಕುಮಾರಸ್ವಾಮಿ ಪ್ರಜ್ವಲ್ ಅವ್ರದ್ದು ಪ್ರೋಗ್ರಾಮ್ ಮಾಡ್ದಲ್ಲ, ಏನು ಲಾಭ ಇದ್ರೆ ಮಾಡ್ದ ಹೇಳು. ನೀನ್ DK ಶಿವಕುಮಾರ್ ತಾನೇ ಮಾಡಿದ್ದು, ಹೇಳಲೇ. DK ಶಿವಕುಮಾರ್ ತಾನೇ ಮಾಡಿದ್ದು. DK ಶಿವಕುಮಾರ್ ಮನೆಗೆ ಹೋಗಿಲ್ಲ. DK ಶಿವಕುಮಾರ್ ಏನು ಲಾಭ ಪಡೆದಿಲ್ಲ. ಏನೋ ಪಡೆದಿರನೇ ಕುಮಾರಸ್ವಾಮಿ ಮೇಲೆ ಪ್ರೋಗ್ರಾಮು ಹೊಡೆದ. ಏನು ಲಾಭ ಇಲ್ಲ. ತುಂಬ ನೀನೊಬ್ಬ ದೊಡ್ಡ ಪ್ರಾಮಾಣಿಕ. ಏನಯ್ಯ ದೊಡ್ಡ ಪ್ರಾಮಾಣಿಕ? ಯಾವ ಮುಖ ಇಟ್ಕೊಂಡು ಹೇಳ್ತೀಯೋ? ರಾಕೇಶ್ ಶೆಟ್ಟಿ ಪ್ರಾಮಾಣಿಕತೆಗೆ ಕೆಲಸ ಮಾಡ್ತಾರಂತ ನಮ್ಮಂತವ್ರು. ನಾನೇನ್ ಬ್ರೀಫ್ ಕೇಸ್ ಸಿಕ್ಕೊಂಡಿಲ್ಲ. ಮಾತಾಡೋ, ನಾವು ಮಾತಾಡ್ತಾ ಇದೀವಿ. ಏನ್ ನೀನೊಬ್ಬ ಪ್ರಾಮಾಣಿಕನ? ಓಡಾಕೊಂಡ್ಬಿಡ್ತೀಯ ಪವರ್ ಟಿವಿಗೆ ಪ್ರಾಮಾಣಿಕ ಅಂತ? ತೋರ್ಸ್ಲಾ? ತೆಗಿಬೇಕಾ? ಯಾರ್ಯಾರಿಗೆ ಮನೆ, ಫ್ಲಾಟು, ಇನ್ನ ಏನೇನು ಕೊಡೋಣ. ನೀನು ಹೋಗಲ್ಲ ಬರಲ್ಲ ಅಂತ ಮಾತಾಡಿದ್ರೆ ಅದನ್ನ ಕೇಳಿಸ್ಕೊಂಡಂತ ನಾವು ಕೂಡ ನಿನ್ನ ಹೋಗ ಬಾರ ಅಂತಾನೆ ಮಾತಾಡ್ಬೇಕಾಗುತ್ತೆ. ನಿನ್ನ ಟಿವಿ ಚಾನಲ್ ಓನರ್ ಬಿಟ್ಬಿಟ್ಟು ಫುಟ್ಪಾತ್ ಅಲ್ಲಿ ಇರೋ ರೌಡಿಗಳ ತರ ಮಾತಾಡ್ತೀಯ ಅಂತಂದ್ರೆ ನಾವು ಅದೇ ರೀತಿ ನಿಂಗೆ ಉತ್ತರ ಕೊಡಬೇಕಾಗುತ್ತೆ. ನಿನಗೆ ಸರಿ ಅನ್ಸಿದ್ರೆ ಯಾವನ್ ಬೇಕಾದ್ರೆ ಉಣ್ಣು, ನಮ್ಗೆ ಏನು ಸಮಸ್ಯೆ ಇಲ್ಲ. ಹಂಗಂತ ನೀನ್ ಹೇಳಿದ್ದೆ ನಿಜ, ನೀನ್ ಹೇಳಿದ್ರೆ ನಾವೆಲ್ಲ ಕೇಳಬೇಕು. ನಿನ್ನ ಚಾನಲ್ ತೋರ್ಸೋದೆಲ್ಲ ಸತ್ಯ. ನೀನು ಸತ್ಯ ಹರಿಶ್ಚಂದ್ರ ಮೊಮ್ಮಗ, ನಿನ್ನ ಚಾನಲ್ ಸತ್ಯ ಹರಿಶ್ಚಂದ್ರ ಚಾನಲ್ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅನ್ಕೋಬೇಕು ಲೇ? ಯಾವ ನಿಂದ ಒಡೆ ತಿಂದ್ರೆ ನಾವು ನೋಡಿದ್ದೇವೆ. ಆ ಹೆಣ್ಣು ಮಗಳು ಬಟ್ಟೆ ಹಾಕಿ ನಿಮ್ಗೆ ಹೊಡೆದು ನಾವೇ ನೋಡಿ ಏನಂತ ನಿಮ್ ಶಿಷ್ಯ ಅಲ್ಲ. ನನಗೆ ನಿಮ್ ಶಿಷ್ಯ ಸರ್ ರಾಕೇಶ್ ಶೆಟ್ಟಿಗೆ ಅವಮಾನ ನರ ಕಟ್ಟಾಗ್ಬಿಟ್ಟಿದೆ. ನಿನಗೆ ನರ ಕಟ್ಟಾಗೈತೆ, ನನಗೆ ಮೈ ಮೇಲೆ ಬಟ್ಟೆ ಏನಿಲ್ಲ. ನಾನ್ ಬೇಕಾದ್ರೆ ಬಟ್ಟೆ ಬಿಚ್ಚಾಕಿ ಓಡಾಟಕ್ಕೆ ಬರ್ತೀನಲ್ಲ. ನೀನಾರು ಓಡೋಗಿದೆ, ಯಡಿಯೂರಪ್ಪನ ಕೇಸ್ ಹಾಕಿದ ಮೇಲೆ ಓಡೋಗಿದೆ ನೀನು. ನಾವ್ ಯಾರು ಓಡೋಗಲ್ಲ. 4 ಸತಿ ಜೈಲ್ಗೆ ಹೋಗಿದ್ರಲ್ಲ. ನಾವ್ ಯಾರು ಓಡೋಗಲ್ಲ, ನಾವ್ ಯಾರು ಭಯ ಬೀಳೋರಲ್ಲ. ಓಡೋಗಿದೆ ಯಡಿಯೂರಪ್ಪನ ಕೇಸಲ್ಲಿ ಫ್ಲೈಟ್ ಓಡೋಗಿದೆ. ಯಾಕೆ ಭಯ ನಿಂಗೆ? ತಪ್ಪಾಡಿಲ್ಲ ಅಂದ್ರೆ ಇಕ್ತಾರೆ ಅಂತನಾ? ಜೈಲ್ ಹಾಕೊಂಡು ಇಕ್ತಾರೆ ಅಂತ ಗುಲ್ವಂಡಿಗಿದ್ಯಾ? ಇಕ್ತಾರೆ ಅಂತ ಯಾಕೆ ಓಡೋಗಿದೆ? ನಿನ್ ಭಯ ಇಲ್ಲ ಯಾಕೆ ಓಡೋದೆ? ಯಡಿಯೂರಪ್ಪನ ಕೇಸಲ್ಲಿ ನಿನ್ನ ಚಾನಲ್ ಬಂದ್ ಮಾಡಿದ್ರು. ಯಾಕೆ ಓಡೋದೆ? ಇರಬೇಕಾಗಿತ್ತು, ಜೈಲ್ ಹೋಗಬೇಕಾಗಿತ್ತು, ದಮ್ಮು ತಾಕ ತೋರಿಸಬೇಕಾಗಿತ್ತು. ಯಾಕೆ ಓಡೋದೆ? ನೀನು ಕುಮಾರಸ್ವಾಮಿ ಅವರ ಪ್ರಜ್ವಲ್ದು ಕಾರ್ಯಕ್ರಮ ಮಾಡಿದ್ದು ಯಾರ್ದೋ ತೀಟೆ ತೀರ್ಸಕ್ಕೆ, ಓಕೆ, ಯಾರ್ದೋ ಕಾಂಗ್ರೆಸ್ ಅವ್ರದ್ದು ತೀಟೆ ತೀರ್ಸಕ್ಕೆ ನೀನ್ ಪ್ರೋಗ್ರಾಮ್ ಮಾಡಿದ್ದು. ನೀನ್ ಲಾಭ ಇಲ್ಲ ಅಂದ್ರೆ ಉಚ್ಚೆ ಕೂಡ ಆಗ್ತಲ್ಲ, ಅದು ನಮಗೆ ಗೊತ್ತಿದೆ. ನಿನಗೆ ಅವಮಾನ ನರಕಟ್ಟಾಗಿದೆ. ನಮಗೆ ಮೈ ಮೇಲೆ ಬಟ್ಟೆ ನಿರ್ಮಾಣವಾಗಿದ್ದೀವಿ. ನಮಗೆ ಕೇಸ್ ಹಾಕಲಿ, ಜೈಲು ಹಾಕಲಿ, ಯಾವನಾದ್ರು ಉಕ್ಕಳ್ಳಿ, ನಮ್ಗೆ ಏನು ಆಗಲ್ಲ. ನೀನೊಬ್ಬ ಚಾನಲ್ ಓನರ್ನ ಯಾರೋ ಮಾತಾಡೋದು ಧರ್ಮದ ಬಗ್ಗೆ, ನಿನ್ನ ಮೇಲೆ ಕೇಸ್ ಹಾಕ್ಬೇಕಲ್ಲ. ನಿನ್ನ ಮೇಲೆ ಕೇಸ್ ಹಾಕ್ಬೇಕು. ಯಾಕೆ ಹಾಕ್ಬಾರ್ದು ಮೇಲೆ ಕೇಸು? ಯಾರು ಮಾತಾಡೋದು ಧರ್ಮದ ಬಗ್ಗೆ? ಯಾರೋ ಮಾತಾಡಿದ್ರಲ್ಲ. ನೀನು ಸುಳ್ಳು ಹೇಳೋ ಅಂತ ವ್ಯಕ್ತಿ. ಬಾ ನನ್ನ ಮನೆಯಲ್ಲಿ ಶಿವಲಿಂಗ, ನಾವು ಪೂಜೆ ಮಾಡ್ತೀವಿ. ನೀನ್ ಯಾವ ಸೀಮೆ ನಿಂದ್ರಲ್ಲ. ಸಮೀರ್ ಅವ್ರ ತಾಯಿ ಬಗ್ಗೆ ಮಾತಾಡ್ತೀಯ. ನೀನು ಒಂದು ತಾಯಿ ಹೊಟ್ಟೆನಲ್ಲಿ ಹುಟ್ಟೋದು. ರಾಕೇಶ್, ನೀನು ಒಂದು ತಾಯಿ ಹೊಟ್ಟೆನಲ್ಲಿ ಹುಟ್ಟೋದು. ಸಮೀರ್ಗೆ ಮಹೇಶ್ ನೋಡಿ ಅಪ್ಪನ, ಗಿರೀಶ್ ಮಠನ ಅಪ್ಪನ ಅಂದ್ರೆ ನೀನು ಓಪನ್ ಆಗಿ ಅವ್ರ ತಾಯಿ ಸುಳ್ಳೆ ಅಂತ ಹೇಳ್ತಾ ಇದ್ಯಾ. ನಿನ್ ನಾಲ್ಗೆ ಬೀಳಲ್ಲ ನಿಂಗೆ. ನಾನು ಒಂದು ಮಾತು ಹೇಳ್ತೀನಿ, ಈ ಪ್ರಕೃತಿ, ಈ ಯೂನಿವರ್ಸ್ ಮುಂದೆ ನಿಜವಾಗ್ಲು ಇನ್ನು 10 ದಿವಸದಲ್ಲಿ ಸತ್ಯ ಹೊರಗಡೆ ಬರ್ತದೆ. ನಿನ್ನಂತ 100 ಜನ ಬಾಯ್ ಪಡ್ಕೊಳ್ಳಿ. ನಿನ್ನ ಬಾಯ್ ನೀನು ಯಾರ್ದು ₹1 ತಿಂದಿರಾ ನಿಯತ್ತಾಗಿ ಲೈ ಮಾಡಿದ್ರೆ ನಿನಗೇನು ಆಗಲ್ಲ. ನೀನೇನಾದ್ರೂ ಯಾರತ್ತಾದ್ರೂ ಬ್ರೀಫ್ ಕೇಸ್ ಇಸ್ಕೊಂಡ್ಬಂದು ಈ ಕಾರ್ಯಕ್ರಮ ನಡೆಸಿದ್ರೆ ನಿನಗೆ ಆ ದೇವ್ರೆ ಜಾಸ್ತಿ ದಿನ ಬೇಡ, ಕೆಲವು ದಿನಗಳಲ್ಲಿ ನಿನಗೆ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ ಆ ಭಗವಂತನೇ ಕೊಡ್ತಾನೆ. ನಾನ್ ಬಿಡ್ಬೋದು, ಜನ ಬಿಡ್ಬೋದು, ನಿನ್ನ ಕರ್ಮ ನಿನ್ನ ಬಿಡಲ್ಲ. ರಾಕೇಶ್ ಶೆಟ್ಟಿ ಅನುಭವಿಸಿಯಾ. ಓಕೆ, ಇದು ಹೇಳ್ತೀನಲ್ಲ, ದ ವರ್ಡ್ಸ್ ಆರ್ ವೆರಿ ವೆರಿ ಪವರ್ಫುಲ್. ನಾನು ಹೇಳಿದ ಇದನ್ನ ಬುಡ್ಸ್ಲಿ ಹೇಳಿದಾನೆ. ನಾ ಮಾತಾಡೋ ಮಾತಿಗೆ ಒಂದು ಪವರ್ ಇದೆ ಅಂತೆ. ಖಂಡಿತ ನಾನಂತೂ ಹೇಳ್ತೀನಿ. ನಾನು ಶಾಪ ಆಗಲ್ಲ. ನಾನು ಐ ಇನ್ವೈಟ್ ದ ಫ್ಯಾಕ್ಟ್, ಐ ಇನ್ವೈಟ್ ದ ಸ್ಪಿರಿಟ್. ಯು ವಿಲ್ ಗಿವ್ ದ, ನೀನು ಪರೀಕ್ಷೆನ ಕೊಡ್ತೀಯ. ಯು ಆರ್ ಗೋಯಿಂಗ್ ಟು ಗಿವ್ ದ ಎಕ್ಸಾಮ್. ಆ ಸ್ಪಿರಿಟ್, ಆ ಆತ್ಮ ನಿನ್ನ ಟೆಸ್ಟ್ ಮಾಡುತ್ತೆ. ಓಕೆ, ಆಲ್ ದ ಬೆಸ್ಟ್ ರಾಕೇಶ್ ಶೆಟ್ಟಿ. ನಾವು ತಪ್ಪು ಮಾಡಿದ್ರೆ ನಾವು ನಾಶವಾಗೋಗ್ಲಿ, ಅವ್ನು ಸಮೀರು ನಾಶವಾಗೋಗ್ಲಿ. ಓಕೆ, ಅಕಸ್ಮಾತ್ ನಾವು ಯಾರು ತಪ್ಪು ಮಾಡಿಲ್ಲ. ಆ ಹೆಣ್ಣು ಮಕ್ಕಳ ಆಕ್ರಂದಕ್ಕೆ, ಆ ಹೆಣ್ಣು ಮಕ್ಕಳ ಸಾವಿಗೆ, ಆ ಹೆಣ್ಣು ಮಕ್ಕಳ ಅತ್ಯಾಚಾರಕ್ಕೆ ನಾವು ಫೈಟ್ ಮಾಡಿ ನಿಜ ಆಗಿದ್ರೆ ನಮ್ಗೇನು ಆಗಲ್ಲ. ನೀನೇನಾದ್ರೂ ಈ ಕಾರ್ಯಕ್ರಮಕ್ಕೆ ಡ್ಯಾಡಿ ಅನ್ಸ್ಕೊಂಡಿದ್ರೆ, ಆ ಡ್ಯಾಡಿ ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿದ್ರೆ ನೀನು ಖಂಡಿತ ಅನುಭವಿಸ್ತೀಯ. ಅದನ್ನ ತಪ್ಸಕ್ಕೆ
ನೀನ್ ಹೇಳ್ದಲ್ಲ ಶಿವಭಕ್ತ ಅಂತ, ನೀನು ಶಿವಭಕ್ತ ಆದ್ರೂ ಕೂಡ ನಿನಗೆ ತಟ್ಟೋ ಅಂತ ಕರ್ಮ ತಟ್ಟೆ ತಟ್ಟಿದೆ. ನಾವೆಲ್ಲ ನೋಡೇ ನೋಡ್ತೀವಿ. ಓಕೆ, ಧನ್ಯವಾದ.